ಏನ್ ಮಾಡಿದ್ರಿ ಕೇಂದ್ರ ಬಿಜೆಪಿ ಅವರಿಗೆ ಕರ್ನಾಟಕ ಕಾಂಗ್ರೆಸ್ ಅಂದ್ರೆ ಬಹಳ ಪ್ರೀತಿ. ಇದೇ IT, ಇದೇ ED. ಯಾಕ್ರಿ ಯಡಿಯೂರಪ್ಪ ಅವ್ರ ಕೇಸ್ ಫಾಲೋ ಅಪ್ ಮಾಡ್ತಾ ಇಲ್ಲ? ನೀವೆಲ್ಲ ಪ್ರಸಾರ ಮಾಡಲ್ಲ. ಯಡಿಯೂರಪ್ಪ ಅವ್ರ ಹೆಸರು ಹೇಳಿದ ತಕ್ಷಣ ನೀವು ಕಟ್ ಮಾಡ್ತೀರಾ, ಯಾಕೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ನಿನ್ನ 2 ತಾಸು ನಮ್ಮ ಮಾಧ್ಯಮ ಸ್ನೇಹಿತರದ ಪ್ರತಿಯೊಂದು ಡಾಕ್ಯುಮೆಂಟ್, PTCL ಕಾಯ್ದೆ ಹೇಗೆ ಉಲ್ಲಂಘನೆ ಆಗೋದಿಲ್ಲ, ಯಾವ್ಯಾವ ಟೈಮ್ನಲ್ಲಿ 1935ನೇ ಇಸ್ವಿಯಿಂದ ಹಿಡ್ಕೊಂಡು 2023 ತನಕ ಏನೇನಾಗಿದೆ ಎಲ್ಲಾನು ಬಿಚ್ಚಿಟ್ಟಿದ್ದಾರೆ. ಹೇಳಿ, ಅದ್ರ ಬಗ್ಗೆ ಮಾತಾಡಿ. ಅವರು ಸುಮ್ಮನೆ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ರೆ, ಯಾವುದೇ ಹಗರಣ ಆದ್ರೂ ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ಇಲ್ಲ ಅಂತಿಲ್ಲ. ಆಮೇಲೆ ವಾಲ್ಮೀಕಿ ನಿಗಮದ ಹಗರಣ ಕೂಡ ನಾವು ಆಗಿಲ್ಲ ಅಂತ ಹೇಳಿಲ್ಲ. ಬಹಳ ಕ್ಲಿಯರ್ ಆಗಿ ನಾವು ಏನ್ ಹೇಳಿದೀವಿ, ಅಧಿಕಾರಿಗಳು ಶಾಮೀಲಿದ್ದಾರೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಿದೆ, ಅದಕ್ಕೆ ನಾವೇ SIT ಮಾಡಿದ್ದೇವೆ, ಆದ್ರೆ ಮಂತ್ರಿಗಳು ಇನ್ವಾಲ್ವ್ ಇಲ್ಲ ಅಂತ ನಾವು ಹೇಳಿದ್ದೇವೆ. ಈ ಎಲ್ಲಾನು ಕೂಡ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣ ವಾಪಸ್ ಕೂಡ ತಂದಿದ್ದೇವೆ. IT, ED ಅವಶ್ಯಕತೆ ಇರಲಿಲ್ಲ, ಆದ್ರೂ ಬಂದಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ED ಈಸ್ ಮೋರ್ ದೆನ್ ವೆಲ್ಕಮ್ ಟು ಕಮ್ ಅಂಡ್ ಇನ್ವೆಸ್ಟಿಗೇಟ್. ನಾವು ಅವರ ವ್ಯಾಪ್ತಿಯನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ಅವ್ರ ಇನ್ವೆಸ್ಟಿಗೇಷನ್ ಅನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಯತ್ನಾಳ್ ಅವರು ಮತ್ತೆ ಅರವಿಂದ್ ಲಿಂಬಾವಳಿ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೋಡಿರ್ಬೋದಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮತ್ತೆ ವಿರೋಧ ಪಕ್ಷದ ನಾಯಕರಿಗೆ ತಾಳಮೇಳ ಇಲ್ಲ. ಅವ್ರು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಸದನದಲ್ಲಿ ಮೊನ್ನೆ ನಡೆದಂತ ಸದನದಲ್ಲಿ ಬಹಳ ಎದ್ದು ಕಾಣುತ್ತೆ. ಯಾವುದೋ ಒಂದು ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕಾದಾಗ ಅರ್ಗ ಜ್ಞಾನೇಂದ್ರ ಅವರು ಎದ್ದು ನಾವು ವಾಕೌಟ್ ಅಂತಾರೆ, ವಿರೋಧ ಪಕ್ಷದವರ ನಾಯಕರು ಎದ್ದು ನಿಂತ್ಬಿಟ್ಟು ಇಲ್ಲ ಉತ್ತರ ಕೊಡಿ ಅಂತಾರೆ. ಒಬ್ರು ವಾಕೌಟ್ ಅಂತಾರೆ, ಒಬ್ರು ಉತ್ತರ ಕೊಡಿ ಅಂತಾರೆ. ಎಲ್ಲ ಶಾಸಕರು, ಬಿಜೆಪಿ ಶಾಸಕರು ಬಂದ್ಬಿಟ್ಟಿದ್ದಾರೆ ಆಚೆ ಅವ್ರವ್ರ ಕುರ್ಚಿಯಿಂದ. ರಾಜ್ಯಾಧ್ಯಕ್ಷರು ಕುರ್ಚಿ ಮೇಲೆ ಕೂತಿದ್ದಾರೆ. ಇವೆಲ್ಲ ವಾಲ್ಮೀಕಿ ನಿಗಮದಿರ್ಬೋದು, ಮೂಡಾದಿರ್ಬೋದು, ಬೇರೆದೇನಾದ್ರೂ ಇರ್ಬೋದು, ಬಿಜೆಪಿಯವರ ಅಸಮರ್ಥ ನಾಯಕತ್ವವನ್ನ ಮುಚ್ಚಾಕ್ಲಿಕ್ಕೆ ಅದಕ್ಕೆ ಪ್ರಚಾರ ಕೊಡ್ತಾರೆ. ಮುಖ್ಯಮಂತ್ರಿಗಳು ನಿನ್ನ 2 ತಾಸು ನಮ್ಮ ಮಾಧ್ಯಮ ಸ್ನೇಹಿತರದ ಪ್ರತಿಯೊಂದು ಡಾಕ್ಯುಮೆಂಟ್, PTCL ಕಾಯ್ದೆ ಹೇಗೆ ಉಲ್ಲಂಘನೆ ಆಗೋದಿಲ್ಲ, ಯಾವ್ಯಾವ ಟೈಮ್ನಲ್ಲಿ 1935ನೇ ಇಸ್ವಿಯಿಂದ ಹಿಡ್ಕೊಂಡು 2023 ತನಕ ಏನೇನಾಗಿದೆ ಎಲ್ಲಾನು ಬಿಚ್ಚಿಟ್ಟಿದ್ದಾರೆ. ಹೇಳಿ, ಅದ್ರ ಬಗ್ಗೆ ಮಾತಾಡಿ. ಅವರು ಸುಮ್ಮನೆ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ರೆ, ಯಾವುದೇ ಹಗರಣ ಆದ್ರೂ ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ಇಲ್ಲ ಅಂತಿಲ್ಲ. ಆಮೇಲೆ ವಾಲ್ಮೀಕಿ ನಿಗಮದ ಹಗರಣ ಕೂಡ ನಾವು ಆಗಿಲ್ಲ ಅಂತ ಹೇಳಿಲ್ಲ. ಬಹಳ ಕ್ಲಿಯರ್ ಆಗಿ ನಾವು ಏನ್ ಹೇಳಿದೀವಿ, ಅಧಿಕಾರಿಗಳು ಶಾಮೀಲಿದ್ದಾರೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಿದೆ, ಅದಕ್ಕೆ ನಾವೇ SIT ಮಾಡಿದ್ದೇವೆ, ಆದ್ರೆ ಮಂತ್ರಿಗಳು ಇನ್ವಾಲ್ವ್ ಇಲ್ಲ ಅಂತ ನಾವು ಹೇಳಿದ್ದೇವೆ. ಈ ಎಲ್ಲಾನು ಕೂಡ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣ ವಾಪಸ್ ಕೂಡ ತಂದಿದ್ದೇವೆ. IT, ED ಅವಶ್ಯಕತೆ ಇರಲಿಲ್ಲ, ಆದ್ರೂ ಬಂದಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ED ಈಸ್ ಮೋರ್ ದೆನ್ ವೆಲ್ಕಮ್ ಟು ಕಮ್ ಅಂಡ್ ಇನ್ವೆಸ್ಟಿಗೇಟ್. ನಾವು ಅವರ ವ್ಯಾಪ್ತಿಯನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ಅವ್ರ ಇನ್ವೆಸ್ಟಿಗೇಷನ್ ಅನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಆದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಒತ್ತಡ ತಂದು ಮುಖ್ಯಮಂತ್ರಿಗಳ ಹೆಸರು ಹೇಳಬೇಕು, ಉಪಮುಖ್ಯಮಂತ್ರಿಗಳ ಹೆಸರು ಹೇಳಬೇಕು, ಅಥವಾ ನಾಗೇಂದ್ರ ಹೆಸರು ಹೇಳಬೇಕು, ಇಲ್ಲಿದ್ರೆ ನಾವು ನಿಮ್ಗೆ ಒಳಗೆ ಹಾಕ್ತೀವಿ, 3 ವರ್ಷ 4 ವರ್ಷ ನಿಮ್ಗೆ ಮೇಲ್ ಸಿಗಲ್ಲ, ನಿಮ್ ಸುತ್ತಮುತ್ತ ಇರೋಂತ ಜನರಿಗೆ ತೊಂದರೆ ಕೊಡ್ತೀವಿ ಅಂತ ಅದು ಮಾಡೋದು ಎಷ್ಟು ಸರಿ? ಏನ್ ಮಾಡಿದ್ರಿ ಕೇಂದ್ರ ಬಿಜೆಪಿ ಅವರಿಗೆ ಕರ್ನಾಟಕ ಕಾಂಗ್ರೆಸ್ ಅಂದ್ರೆ ಬಹಳ ಪ್ರೀತಿ. ಇದೇ IT, ಇದೇ ED. ಯಾಕ್ರಿ ಯಡಿಯೂರಪ್ಪ ಅವ್ರ ಕೇಸ್ ಫಾಲೋ ಅಪ್ ಮಾಡ್ತಾ ಇಲ್ಲ? ನೀವೆಲ್ಲ ಪ್ರಸಾರ ಮಾಡಲ್ಲ. ಯಡಿಯೂರಪ್ಪ ಅವ್ರ ಹೆಸರು ಹೇಳಿದ ತಕ್ಷಣ ನೀವು ಕಟ್ ಮಾಡ್ತೀರಾ, ಯಾಕೋ ಗೊತ್ತಿಲ್ಲ. ಆ ಕೇಸ್ ಯಾಕೆ ಫಾಲೋ ಅಪ್ ಮಾಡ್ತಾ ಇಲ್ಲ? IT, ED ಬಿಜೆಪಿ ರಾಜ್ಯಾಧ್ಯಕ್ಷರ ಮೇಲೆ DA ಕೇಸ್ ಇದೆಯಾ ಇಲ್ಲ? IT, ED ಕೇಸ್ ಇದೆಯಾ ಇಲ್ಲ? ಒಬ್ಬ ಬಿಜೆಪಿ ಹಿರಿಯ ಶಾಸಕರು, ಮಾಜಿ ಮಂತ್ರಿಗಳು ಕೇಂದ್ರದ್ದು ಹೇಳ್ತಾರೆ, ವಿಜೇಂದ್ರ ಅವರು ಪದೇ ಪದೇ ದುಬೈಗೆ ಯಾಕೆ ಹೋಗ್ತಾ ಇದ್ದಾರೆ? ಯಡಿಯೂರಪ್ಪ ಅವ್ರ PA ಕೋಟ್ಯಾಂತರ ರೂಪಾಯಿ ಗಳಿಸ್ಬಿಟ್ಟಿದ್ದಾನೆ,
ಅವನೇ ಕಂಟ್ರೋಲ್ ಮಾಡೋದೆಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿಲ್ವಾ? ನಿಮ್ಮ ಮುಂದೆ ಸ್ಟೇಟ್ಮೆಂಟ್ ಮಾಡಿಲ್ಲ, ಇವೆಲ್ಲ ನನ್ನ ಸ್ಟೇಟ್ಮೆಂಟ್. ಅದ್ರ ಬಗ್ಗೆ ಯಾಕೆ ಆಸಕ್ತಿ ಇಲ್ಲ ಬಿಜೆಪಿಯವರಿಗೆ? ಯಾಕೆ ದೇವರಾಜರ ಟ್ರಕ್ ಟರ್ಮಿನಲ್ ಬಗ್ಗೆ ಆಸಕ್ತಿ ಇಲ್ಲ? ಒಬ್ಬ ಬಿಜೆಪಿ ಶಾಸಕರು ಜೈಲಿಗೆ ಹೋಗಿ ಬಂದ್ರ ಇಲ್ಲ? ಯಾಕೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ? 21 ಕೇಸ್ ಏನು ಲಿಸ್ಟ್ ಮಾಡಿದ್ರಲ್ಲ, ಗಂಗಾ ಕಲ್ಯಾಣ ಹಗರಣ ಅವು ಇವು ಎಲ್ಲ, ಯಾಕೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ? ಬಿಟ್ಕಾಯಿನ್ ಪ್ರಕರಣ ನಡೀತಾ ಇದೆ, ಅದನ್ನು ITED ಬರ್ಬೋದಲ್ಲ, ಯಾಕೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ? ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಕೇಸ್ ನಿನ್ನೆ ಮತ್ತೆ ಹೈಕೋರ್ಟ್ ಜಾಮೀನು ವಿಸ್ತರಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದವರು ಕಾನೂನಾತ್ಮಕವಾಗಿ ಇವತ್ತು ಅವರಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ಯಾಕೆ ಹೊರಗಿದ್ದಾರೆ? ಯಾರು ಒತ್ತಡ ಇದೆ ಕೋರ್ಟ್ಗಳ ಮೇಲೆ? ನೀವು ಇದೆಲ್ಲ ಪ್ರಸಾರ ಮಾಡಲ್ಲ, ನನ್ಗೆ ಗೊತ್ತಿದೆ. ನಾವು ಸುಮ್ಮನೆ ಬಾಯ್ ಬಿಡ್ಕೋಬೇಕು ನಿಮ್ಮೊಂದು. ನೋಡಿ ಸರ್, 10 ಸರಿ ಮಾಡಿದ್ದೀನಿ ಇದು ವಿಚಾರ ಪ್ರಸ್ತಾಪ, ಯಥಾವತ್ತಾಗಿ ಹಾಕಿ ನೋಡೋಣ. ವಾಟ್ ಈಸ್ ದ ಅಪೋಸಿಷನ್ಸ್ ಲೀಡರ್ಸ್ ಸ್ಟ್ಯಾಂಡ್ ಆನ್ ದ ಪಾಕ್ಸ್ಕೋ ಕೇಸ್? What is his stand? What is his stand? One ನಿಮಿಷ. What is his stand on the DA case against BJP president? ಯಾವ್ದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇರೋದಲ್ಲ. ಈಗ ಉದಾಹರಣೆಗೆ PSI ಸ್ಟ್ಯಾಂಡ್ ಯಾರ್ದು ನೀವು ಅದು ಸುಪ್ರೀಂ ಮಾಡಿಸಿ ನನ್ಗೆ ಇಲ್ಲ ಅದೇ ಈ ವಿಷಯನೇ ಹೇಳ್ತೀನಿ. ಯಾರ್ದು ಅಂತ ಹೇಳಿದ್ರು ಅವ್ರ ಅಧ್ಯಕ್ಷರು, ನಮ್ಮ ಬಗ್ಗೆ ಹೇಳಿಲ್ಲ ಅವರು. ನೋಡಿ, ನಮ್ದು ಯತ್ನಾಳ್ ಅವರು ಜುಗಲ್ಬಂದಿ ಆಗಿದ್ದು ನಮ್ದು. ನಾವು ಈಗ ಅಲ್ಲೇ ಸದನದಲ್ಲೇ ನೀವು ನೋಡಿದ್ರು ಇಲ್ಲೋ, ನಮ್ಮಿಬ್ರು ಹೊಂದಾಣಿಕೆ ಆಗ್ಬಿಟ್ಟದಪ್ಪ. ಈಗ ಏನು ತೊಂದರೆ ಇಲ್ಲ. ಬಟ್ ನೀವು ಕೇಳ್ತಾ ಇದ್ರಿ ಏನೇನು ಮಾಡಿದ್ರು. PSI ಸ್ಕ್ಯಾಮ್ ನಾವು ರಚನೆ ಮಾಡಿಬಿಟ್ಟು ಸಮಿತಿ ರಚನೆ ಮಾಡಿಬಿಟ್ಟು ಅವರು ಸ್ಪಷ್ಟವಾದಂತ ಇದೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಅದನ್ನ ಮಾಡ್ತಾ ಇದ್ವಿ. ಈ ಎಲ್ಲರಿಗೂ ಕೂಡ ನಾವು ಅವರಿಗೆ ಬಂದು ಸಾಕ್ಷಿ ಕೊಡಿ ಅಂದ್ರೆ ಇವ್ರು ಯಾರೂ ಬಂದಿಲ್ಲ. ಆಗಿದೆ, ಕೆಲವು ಜನ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ರೆ, ದೇವರಾಜರ ಟ್ರಕ್ ಟರ್ಮಿನಲ್ ಅರೆಸ್ಟ್ ಆಗಿವೆ. ಯಾವ್ದ್ರಲ್ಲಿ ನಾವು ಮಾಡಿಲ್ಲ ಹೇಳಿ? ಈಗ ಎಲ್ಲರೂ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ತಮ್ಗೆ, ಇಲ್ಲ ಈಗ ಎಕ್ಸಾಂಪಲ್ ಕಿಯಾನಿಕ್ಸ್ ನಲ್ಲಿ ಅವ್ರು ಯಾರು ನಾವು ಕಿಯಾನಿಕ್ಸ್ ಮತ್ತೆ KKRDB ಎರಡಕ್ಕೂ ಯಾವ ರಿಟೈರ್ಡ್ IAS ಆಫೀಸರ್ಸ್ ಅನ್ನ ನಾವು ನೇಮಕ ಮಾಡಿದ್ವಿ. ಅವ್ರ ಮನೆಯಲ್ಲಿ ವೈಯಕ್ತಿಕ ಸಮಸ್ಯೆ ಇದೆ ಅಂತ ಇಬ್ರು ಕೂಡ ಅವರು ರೆಕ್ಯೂಸ್ ಮಾಡ್ಕೊಂಡ್ರು, ಅವ್ರು ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಮಹೇಶ್ವರ ರಾವ್ ಅವರಿಗೆ ನಾವು ಹಾಕಿದ್ವಿ, ಕಿಯಾನಿಕ್ಸ್ ಅವರಿಗೆ 400 ಕೋಟಿ ರೂಪಾಯಿ ಹಗರಣ ಆಗಿದೆ ಅವಾಗ ಅಶ್ವಥ್ ನಾರಾಯಣ ಅವ್ರ ಕಾಲದಲ್ಲಿ. ಅವೆಲ್ಲಾನು ತೆಗಿತೀವಿ, ಸ್ವಲ್ಪ ನಮ್ಗೆ ಟೈಮ್ ಕೊಡ್ಬೇಕಲ್ಲ. ಆದ್ರೆ ನಾವು ಯಾವುದೇ ಒಂದು ನಿವೃತ್ತ ಅಧಿಕಾರಿಗಳಿಗೆ ನಾವು ನೇಮಕ ಮಾಡ್ಬೇಕಾದ್ರೆ ಅವ್ರಿಗೆ ಕೇಳೇ ನಾವು ಮಾಡಿರ್ತೀವಿ. ಅವಾಗ ಎಷ್ಟು ಅಂದಿದ್ರು, ಅದಾದ್ಮೇಲೆ ಅವರು ಏನೋ ಸ್ವಲ್ಪ ವೈಯಕ್ತಿಕ ಕಾರಣದಿಂದ ಬೇಡ ಅಂದಿದ್ದಕ್ಕೆ ನಾವು ಮತ್ತೊಮ್ಮೆ ಇನ್ನೊಬ್ಬ ಸರ್ವಿಂಗ್ ಆಫೀಸರ್ನ ನಾವು ನೇಮಕ ಮಾಡಿದೀವಿ. ಅದನ್ನು ಆಗುತ್ತೆ. ಹೌದು, ನಾವಂತೂ ಬಹಳ ಸ್ಪಷ್ಟವಾಗಿ ಹೇಳಿದೀವಲ್ಲ. ಯಾರಿಗೆ ನೋಡಿ, ಒಂದು ಚುನಾಯಿತ ಸರ್ಕಾರವನ್ನ ಬೀಳಿಸ್ಲಿಕ್ಕೆ ಇವರು ಪ್ರಯತ್ನ ಮಾಡಿದ್ದಾರೆ, ಇದೇ ಮಾಡ್ತಾ ಇದ್ದಾರೆ. ಇಲ್ಲಿ ಇದೇನು ಹೊಸದಲ್ಲ, ಹಿಂದೆ 12 ಸರಿ ಮಾಡಿರೋದು ನಿಜಾನ ಸುಳ್ಳ? ನಾನು ಎಲ್ಲ ಡೀಟೇಲ್ಸ್ ಅನ್ನ ನಾನು ಮೊನ್ನೆ ಬೆಂಗಳೂರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದೀನಿ. 3000 IT ರೇಡ್ಗಳು ಆಗಿದೆ ಇವ್ರು ಬಂದ ಮೇಲೆ ಕಳೆದ 10 ವರ್ಷದಲ್ಲಿ. 3000 121 ಅವ್ರ ಮೇಲೆ ಏನೋ ರೇಡ್ಗಳು ಆಗಿವೆ, ಏನು ಪೊಲಿಟಿಕಲ್ ಪರ್ಸನಾಲಿಟೀಸ್ ಮೇಲೆ, ಪೊಲಿಟಿಷಿಯನ್ಸ್ ಮೇಲೆ. ಅದರಲ್ಲಿ 115 ಓನ್ಲಿ ಆಪೋಸಿಷನ್. ಜಾರ್ಖಂಡ್ ಕೇಸ್ನಲ್ಲಿ, ಸೊರೇನ್ ಅವ್ರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ITED ಅವ್ರು ಮಾಡ್ತಾ ಇರೋದು ನೋಡಿದ್ರೆ ಅವ್ರ ಮನ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ, ದೇರ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್, ಯಾವುದೇ ರೂಲ್ ಫಾಲೋ ಮಾಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಅಲ್ಲ ರೀ. ಅದಕ್ಕಿಂತ ಸಾಕ್ಷಿ ಬೇಕಾ? ನೀವು ತೆಗೆದು ನೋಡಿ, ನಾನು ಹೇಳೋದು ನಂಬೇಡಿ. ಆಯ್ತು, ಇಷ್ಟೆಲ್ಲ ಆಗಿದೆ ಅಲ್ಲ, ಪ್ರಾಸಿಕ್ಯೂಷನ್ ಎಷ್ಟಾಗಿದೆ? ನಾಟ್ ಇವನ್ 22%. ಮತ್ತೆ ಇದು ದುರುದ್ದೇಶದಿಂದ ಉಪಯೋಗ ಮಾಡ್ತಾ ಇಲ್ಲ ಅಂತ ಹೇಳ್ಬೋದ ನೀವು? ಅಂಕಿಅಂಶ ನೋಡಿ. ನಾನು ಹೇಳೋದು ನಂಬಕ್ಕೆ ಹೋಗ್ಬೇಡಿ ನೀವು.
ಕಳೆದ 10 ವರ್ಷದಲ್ಲಿ ಅಂಕಿಅಂಶಗಳು ಏನು ಹೇಳುತ್ತೆ, ಮತ್ತು ಇವ್ರು ಮಾಡಿದ್ದು ಏನು ಇವ್ರು ನೋಡಿದ್ದಾರೆ. ಅವ್ರದ್ದು ವಾಷಿಂಗ್ ಮಿಷಿನ್ ಬೇರೆ ಇದೆ ಅಲ್ವಾ. ನನ್ನ ಮೇಲೆ ಇವತ್ತು ನಾನು ಕಾಂಗ್ರೆಸ್ನಲ್ಲಿ ಇದ್ರೆ, ನನ್ನ ಮೇಲೆ ಆರೋಪ ಇದ್ರೆ, ನಾನು BJP ಸೇರಿಬಿಟ್ರೆ ನಾನು ಕ್ಲೀನ್ ಕಂಪ್ಲೀಟ್ ವೈಟ್ ವಾಶ್ ಆಗ್ತೀನಿ. ನಿಮ್ಮ ಅಸ್ಸಾಂ ಚೀಫ್ ಮಿನಿಸ್ಟರ್ ಮೇಲೆ ಎಷ್ಟು ಇದೇ ಇವರೇ ಹೇಳಿದ್ರು, ಇವ್ರಕ್ಕಿಂತ ಭ್ರಷ್ಟ ರಾಜಕಾರಣಿನೇ ಇಲ್ಲ ಅಸ್ಸಾಂನಲ್ಲಿ ಅಂದ್ಬಿಟ್ಟು ಕರ್ಕೊಂಡು CM ಮಾಡಿದ್ರಲ್ಲಪ್ಪ. ಅಜಿತ್ ಪವಾರ್ ಬಗ್ಗೆ ಏನೇನು ಹೇಳಿದ್ರು. ಇದೇ ನಿಮ್ಮ JDS ಬಗ್ಗೆ BJP ಅವರು ಹಿಂದಿನ ಸರ್ಕಾರ ಇದ್ದಾಗ ಮೈಸೂರಿನಲ್ಲಿ ಒಂದು ದೊಡ್ಡ ಹಾಫ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ಮೂಡಾನಲ್ಲಿ ಏನೇನು ಹಗರಣ ಮಾಡಿದ್ದಾರೆ JDS ಅಂತ. ಈಗ ಅದ್ರ ಬಗ್ಗೆ ಚಕಾರ ಇಲ್ಲ. ಸೊ ಇವೆಲ್ಲನೂ ನೀವು ಹೇಳ್ದಂಗೆ ಒಂದು ವ್ಯವಸ್ಥಿತವಾದಂಥ ಸಂಚು ನಡೆದಿದೆ ನಮ್ಮ ಮುಖ್ಯಮಂತ್ರಿ ಮೇಲೆ, ನಮ್ಮ ಉಪಮುಖ್ಯಮಂತ್ರಿ ಮೇಲೆ. ಹೌದು, ಈಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಚೀಮಾರಿ ಹಾಕಿಲ್ವ DK ಶಿವಕುಮಾರ್ ಅವ್ರ ಕೇಸ್ ಮೇಲೆ EDಗೆ. ಇವೆಲ್ಲ ಇದೆ ಅಲ್ವಾ ಸರ್, ದೀಸ್ ಆರ್ ಆಲ್ ಫ್ಯಾಕ್ಟ್ಸ್ ಆಫ್ ದ ಕೇಸ್.